ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರೂ ನಾವು ಅಣ್ಣ ತಮ್ಮಂದರು, ಎಲ್ಲರೂ ನಾವು ಒಂದು ತಾಯಿಯ ನಮ್ಮ ಕನ್ನಡ ತಾಯಿಯ ಮಕ್ಕಳು ಅಂತ. ಅದೇ ಹೊತ್ತು ಯಾವುದೇ ರಾಜಕೀಯ ಇಲ್ದಿರ ಒಂದು ಸೇವೆ ಮಾಡ್ತಾರೋ ನಮ್ಮ ಹುಸೇನ್ ಅವರು ನಿಜವಾಗ್ಲೂ ನಾವು ಎಲ್ಲರೂ ಒಪ್ಕೋಬೇಕಾದಂತ ಒಂದು ವಿಷಯ. ಎಲ್ರಿಗೂ ನಮಸ್ಕಾರ. ಏನೇ ದಿನ ಶುಭ ದಿನ. ನನ್ನ ಆತ್ಮೀಯ ತಮ್ಮನ ಸಮಾನಾದಂಥ ಕನ್ನಡ ರಕ್ಷಣಾಧ್ಯಕ್ಷರಾದ ಹುಸೇನ್ ಅವರದ್ದು ಹುಟ್ಟುಹಬ್ಬ ಶುಭಾಶಯಗಳು ಕೋರೋದಕ್ಕೆ ನಮ್ಮೆಲ್ಲರ ಸ್ನೇಹಿತರು ಮತ್ತು ಮುಖಂಡರು ಮತ್ತು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ವಿ. ಈ ಒಂದು ಹುಟ್ಟುಹಬ್ಬ ಶುಭಾಶಯಗಳಿಗೆ GR ಟೊಮೊಟೊ ಮಂಡಿ ಮಾಲೀಕರಾದ GR ರಾಮಚಂದ್ರ ಅವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವಿರೂಪಾಕ್ಷ ಶಶಿಕುಮಾರ್ ಅವರು ಮತ್ತು ಎಲ್ಲರೂ ನಮ್ಮ ಅಧ್ಯಕ್ಷರಾದ ಹುಸೇನ್ ಅವರ ಎಲ್ಲ ಒಂದು ಸದಸ್ಯರು ಮತ್ತು ಎಲ್ಲರೂ ಬಂದು ಇವತ್ತು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಯಾಕಂದರೆ ಇವತ್ತು ಒಂದು ನಮ್ಮ ಹುಸೇನ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಂದರೆ ತಾಲೂಕಿನಂತ ದೊಡ್ಡದಾಗಿ ಮಾಡುವಂಥ ಒಂದು ಇದಿದೆ. ಆದ್ರೂ ನಾವು ಒಂದು ಸರಳವಾಗಿ ಅವ್ರ ಒಂದು ಹುಟ್ಟುಹಬ್ಬನ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿನ್ನ ಬೆಳಿಬೇಕು. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಮ ಅಧ್ಯಕ್ಷರಾದ ಹುಸೇನ್ ಅವರು ಒಳ್ಳೆ ಕೆಲಸ, ತಾಲೂಕಿನಂತ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದರೆ ಎಲ್ಲಿ ನೋಡು ಒಂದು ಶಾಲೆ ಒಂದು ಇದಾಗಲಿ, ಮಕ್ಕಳದೇನ ಎಜುಕೇಷನ್ ಆಗಲಿ, ರೈತರದ್ದಾಗಲಿ, ಇವತ್ತು ನಾವೊಂದು ಆ ರೋಡು ಹೈವೇಯಲ್ಲಿ ಇದಾಗಿದೆ ಅಂತ ಅಧ್ಯಕ್ಷರು ಒಂದು ಮನವಿ ಮಾಡಿದೆ. ಇಮಿಡಿಯೇಟ್ಲಿ ಒಂದು ರೈತರಿಗೆ ಲಾಸ್ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಅಲ್ಲಿ ಸ್ಟ್ರೈಕ್ ಮಾಡೋದು. ಕನ್ನಡ ರಕ್ಷಣಾ ಒಂದು ಸಂಘಗಳಲ್ಲೂ ಎಲ್ಲ ಹೋದ್ರೂ ಸಹ ಒಳ್ಳೆಯ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಕೆಲಸಗಳಿಗೆ ಜನರೆಲ್ಲರೂ ಮೆಚ್ಕೊಂಡಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹುಸೇನ್ ಅವರು ಮಾಡಲಿ, ಅವರು ಬೆಳಿಬೇಕು. ಇನ್ನು ನಮ್ಮ ತಾಲೂಕು ಮುಳಬಾಲ್ ತಾಲೂಕು ಗಡಿ ಭಾಗದಲ್ಲಿದೆ, ಕನ್ನಡನ ಬೆಳೆಸ್ತಾ ಇದ್ದಾರೆ. ಎಲ್ಲ ಕಡೆನೂ ಶಾಲೆಗಳಲ್ಲಿ ಕನ್ನಡನೇ ಮಾತಾಡಬೇಕು, ಕನ್ನಡನೇ ಓದಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ತಾಲೂಕಿನಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಕನ್ನಡನ ಬೆಳೆಸ್ಬೇಕು, ಕನ್ನಡ ನಮ್ಮ ತಾಯಿ ಅಂತ ಓಡಾಡ್ತಾ ಇದ್ದಾರೆ. ಇಂಥವರು ನಮ್ಮ ತಾಲೂಕು ಬೇಕು. ಒಳ್ಳೆ ಹುಡುಗ, ಒಳ್ಳೆ ಏನ್ ಮಾಡ್ತಾರೆ, ಆತ್ಮೀಯ, ಎಲ್ಲರಿಗೂ ಒಂದು ಗೌರವ ಕೊಡ್ತಾನೆ. ಚಿಕ್ಕವರು ದೊಡ್ಡವರು ಅಂತ ಏನೋ ಒಂದು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ. ಒಂದು ಒಳ್ಳೆ ಹೆಸರು ತಗೊಂತ ಇದ್ದಾನೆ. ಅವ್ರಿಗೂ ಸಹ ಅವ್ರ ತಂದೆ ತಾಯಿಗಳು ಇಂಥವರು ಹುಸೇನ್ ಅವರು ಜನ್ಮ ಕೊಟ್ಟಿರೋದು, ಅವ್ರಿಗೂ ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಧನ್ಯವಾದಗಳು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಒಳ್ಳೆ ಹುಡುಗನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಜನರ ಬಗ್ಗೆ ಇರಬೇಕು. ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ನಾನು ಇದ್ದೀನಿ ಅಂತ ಹೋಗ್ತಾನೆ ನೋಡಿ. ಹಾಸ್ಪಿಟ್ಲಲ್ಲಿ ಏನೇನೋ ಪ್ರಾಬ್ಲಮ್ ಇದೆ, ಹೋಗಿ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಮತ್ತು ರೈತರ ಬಗ್ಗೆ ಏನೇನೋ ತೊಂದರೆ ಅದು ಅಲ್ಲಿ ಹೋಗ್ತಾರೆ. ಶಾಲೆಯಲ್ಲಾಗ್ಲಿ, ಇವು ಬಿಸಿ ಊಟ ಇದ್ರಲ್ಲಾಗ್ಲಿ, ಯಾವುದೇ ಒಂದು ಕೆಲಸ ಅದು ತಪ್ಪು ಅಂತ ಗೊತ್ತಾದ ತಕ್ಷಣ ಹೋಗೋದು ನಮ್ಮ ಹುಸೇನ್ ಅವರು. ಇದಕ್ಕೆ ಒಳ್ಳೆ ಕೆಲಸಗಳು ಮಾಡಿ, ಮುಂದೇನು ಈ ತರ ಒಳ್ಳೆ ಕೆಲಸಗಳು ಮಾಡಿ, ಆ ದೇವರ ಆಶೀರ್ವಾದದಿಂದ ಕುಡುಮಲ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ, ಮಲಬಾರ್ ಆಂಜನೇಯ ಸ್ವಾಮಿ, ಹೈದರಾಬಾದ್ ಹಿಂಗೆಲ್ಲರೂ ಆಶೀರ್ವಾದದಿಂದ ನೀನಿನ್ನ ಚೆನ್ನಾಗಿ, ನಿನ್ನಿಂದ 4 ಜನಗೆ ಒಳ್ಳೆ ಇದಾಗಬೇಕು. ಒಳ್ಳೆ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಒಳ್ಳೆ ಪ್ರಾಬ್ಲಮ್ ಇದ್ದಾಗ ಎಜುಕೇಶನ್ ಆಗಲಿ, ಒಂದು ಹಾಸ್ಪಿಟ್ಲಲ್ಲಿ ಆಗಲಿ, ಯಾವುದೇ ಒಂದಿದ್ರಿ ಅವ್ರದ್ದು ಕೈಯಲ್ಲಾದಷ್ಟು ಏನೋ ನಾವು ಅಷ್ಟು ಮಾಡ್ತೀವಿ ಅಂತಲ್ಲ, ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರನ್ನು ಆ ಟೈಮ್ಗೆ ಅದು ಇದು ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಒಪ್ಪಿಗೆ. ಇಂಥ ಹುಡುಗ ಇಂಥ ಒಳ್ಳೆ ಕೆಲಸ ಮಾಡೋದ್ರಿಂದ ಮುಂದಿನಗಳಿದೆ, ನೀವು ಮಾಡ್ಕೊಂಡೋಗಿ ಒಳ್ಳೆ ಕೆಲಸಗಳು. ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಇದು ಒಂದು ಇವತ್ತು ಶುಭ ದಿನ ಅನ್ಕೊಳ್ಬೋದು. ಯಾಕಂದ್ರೆ ಇವತ್ತು ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು. ಎಲ್ಲರೂ ಬಂದು ಕೇರಿ ಮತ್ತೊಮ್ಮೆ ನಮ್ಮ ಕನ್ನಡ ರಕ್ಷಣಾ ಸಂಘದ ಅಧ್ಯಕ್ಷರಾದ ಹುಸೇನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ.